ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀಂ ದೀಪ ಮಹಾಯಕ್ಷಿಣಿಯೇ ನಮೋ ನಮಃ. ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾಗಿ ದೀಪಯಕ್ಷಿಣಿಯ ವಿಶೇಷ ಆರಾಧನೆ, ದೀಪಯಕ್ಷಿಣಿಯ ಒಂದು ಅದ್ಭುತ ಶಕ್ತಿ ನಿಮಗೆಲ್ಲರಿಗೂ ಪರಿಚಯ ಆಗಲಿ ಅಂಥೇಳಿ ಮತ್ತೊಂದು ಎಪಿಸೋಡು ನಿಮಗೆ ನಾನು ದೀಪಯಕ್ಷಿಣಿದು ಕೊಡ್ತಾನೇ ಇರ್ತೀನಿ. ಮತ್ತೊಂದು ಎಪಿಸೋಡ್ ಕೊಡ್ತಾಯಿದ್ದೀನಿ. ನೀವು ಈ ಒಂದು ಅದ್ಭುತ ಒಂದು ಸಾಧನೆ, ಸಿದ್ಧಿ, ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಫಸ್ಟ್ ಕ್ಲಾಸಾಗಿ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಒಂದು ವಿಶೇಷ ಅದ್ಭುತ ವಿಚಾರವೂ ಕೂಡ ಈ ಒಂದು ವಿಡಿಯೋದಲ್ಲಿದೆ. ಕೊನೆಯ ತನಕ ಈ ವಿಡಿಯೋವನ್ನು ಕರೆಕ್ಟಾಗಿ ನೋಡಿ. ಮತ್ತು ನಾನು ಹೇಳುವಂತಹ ಒಂದು ಒಳ್ಳೆಯ ವಿಚಾರವನ್ನು ಮನಸ್ಸಿಗೆ ತಗೊಳ್ಳಿ ಮತ್ತು ಸಿದ್ಧಿ ಸಾಧನೆಯ ಕಡೆಗೆ ನಿಮ್ಮ ಗಮನವನ್ನು ಆಧ್ಯಾತ್ಮಿಕದ ಕಡೆಗೆ ಒಂದು ಚಾಲನೆ ಕೊಟ್ಟರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಆಗುತ್ತೆ. ನಾವೆಲ್ಲ ಸಾಮಾನ್ಯವಾಗಿ ದುಡಿತೀವಿ, ಮನೆಯನ್ನು ನಡೆಸ್ತೀವಿ, ಒಂದು ಮನೆ ಕಟ್ತೀವೋ ಅಥವಾ ಏನಾದರೂ ಒಂದು ಸಾಧನೆಯನ್ನು ಮಾಡ್ತೀವಿ. ಆದರೆ ಆಧ್ಯಾತ್ಮಿಕ ಸಾಧನೆ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿರ್ತಕ್ಕಂಥದ್ದು. ನಾವು ಹೋದಾಗ ನಮ್ಮ ಜೊತೆ ಬರೋದು ನಾವು ಮಾಡುವಂತಹ ಜಪತಪ ಮಂತ್ರಗಳು, ಕೊಡುವಂತಹ ದಾನ, ಮಾಡುವಂಥ ಪೂಜೆ ಪುನಸ್ಕಾರಗಳು, ಭಕ್ತಿ, ಶ್ರದ್ಧೆ, ಇವೆಲ್ಲವೂ ಕೂಡ ನಮ್ಮ ಹಿಂದೆ ಬರುತ್ತೆ. ಕೆಲವರು ಹೇಳ್ತಾರೆ ಏನು ಎಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರ ಅಂತ. ಆದರೆ ಎಲ್ಲ ಹೊತ್ಕೊಂಡು ಹೋಗುವಂಥದ್ದು ಏನು ಅಂದರೆ ನಾನು ಹೇಳುವಂಥ ಈ ಆಧ್ಯಾತ್ಮಿಕ ಸಿದ್ಧಿ ಸಾಧನೆಗಳು. ಆದ್ದರಿಂದನೇ ನಾನು ನಿಮಗೆ ಎಷ್ಟಾಗುತ್ತೋ ಅಷ್ಟು ಈ ಒಂದು ಸಿದ್ಧಿ ಸಾಧನೆಯ ಕಡೆಗೆ, ಆಧ್ಯಾತ್ಮಿಕದ ಕಡೆಗೆ ಹೋಗಿ ಅಂಥೇಳಿ ಈ ಒಂದು ಚಾನಲ್ ಮುಖಾಂತರ ವಿಶೇಷವಾಗಿ ಹೇಳ್ತಾ ಇರ್ತೀನಿ. ಈಗ ದೀಪಯಕ್ಷಿಣಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಒಂದಷ್ಟು ವಿಚಾರವನ್ನು ಮುಂಚೆನೂ ಕೂಡ ಎಪಿಸೋಡಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು. ದೀಪಯಕ್ಷಿಣಿ ಸರ್ವ ಲೋಕದಲ್ಲೂ ಇಡೀ ಬ್ರಹ್ಮಾಂಡವನ್ನು ತನ್ನ ಒಂದು ಮುಷ್ಟಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಹಾಶಕ್ತಿವಂತ ಮಹಾಮಾಯಾವಿ ದೇವಿ ಯಾರು ಅಂದರೆ ಯಕ್ಷಿಣಿ, ದೀಪಯಕ್ಷಿಣಿ. ಆ ದೀಪಯಕ್ಷಿಣಿಯ ಒಂದು ಸಿದ್ಧಿ ಇದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ದೀಪಯಕ್ಷಿಣಿಯ ಒಂದು ಸಿದ್ಧಿಯಿಂದ ಏನು ಗುರುಗಳೇ ವಿಶೇಷ, ಏನು ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ. ಯಕ್ಷಿಣಿ ಒಬ್ಬಳು ನಿಮ್ಮ ಜೊತೆಗೆ ಇದ್ದುಬಿಟ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಶಕ್ತಿಗಳು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ದುಷ್ಟಶಕ್ತಿಗಳು ಯಾವುದು ಕೂಡ ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ನಿಮ್ಮ ಮನೆ ದೇವರನ್ನು ಸಂಪೂರ್ಣವಾಗಿ ತೃಪ್ತಿಗೊಳಿಸಿ ನಿಮಗೆ ಅನುಕೂಲ ಮಾಡಿಕೊಳ್ಳುವಂತೆ ಮಾಡ್ಕೊಳ್ಳೋಕ್ಕೆ ಬೇಕಾದರೆ ಯಕ್ಷಿಣಿಯ ಒಂದು ವರಪ್ರಸಾದ ನಿಮ್ಮ ಮೇಲೆ ಇರಬೇಕು. ಮತ್ತು ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳು ಜಯ ಆಗಬೇಕು ಅಂದರೆ, ನಿಮ್ಮ ಮಕ್ಕಳಿಗೆ ವಿದ್ಯೆಯಲ್ಲಿ ಒಳ್ಳೆಯ ಒಂದು ಅನುಕೂಲ ಆಗಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥ ಸಾಧನ ಪೂಜೆಯನ್ನು ಮಾಡಿದಾಗ ಅನುಕೂಲ ಆಗುತ್ತೆ. ಅದರಲ್ಲೂ ಯಕ್ಷಿಣಿ ಸಾಧನೆ ಬಹಳ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥದ್ದು. 48 ದಿನಗಳ ಕಾಲ ನೀವು ನಮ್ಮ ಒಂದು ಸ್ಥಳಕ್ಕೆ ಬಂದು ನಾವು ಕೊಡುವಂತಹ ದೀಪಯಕ್ಷಿಣಿಯ ಮೂಲ ಮಂತ್ರವನ್ನು ತಗೊಂಡೋಗಿ ವಿಶೇಷವಾಗಿ ಆ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಿದ್ರೆ ದೀಪದಲ್ಲಿ ಅಂದರೆ ಆ ಜ್ಯೋತಿಯ ಮಧ್ಯದಲ್ಲಿ ಯಾರು ನಿಮ್ಮ ಶತ್ರುಗಳು, ಯಾರು ನಿಮಗೆ ತೊಂದರೆ ಕೊಟ್ಟವರು, ಯಾರು ಎಲ್ಲಿ ಯಾವ ಒಂದು ಮೂಲೆಗಳಲ್ಲಿ ಅಡಿಗೆ ಕೂತಿದ್ರು ಕೂಡ ಅವರ ಒಂದು ವಿಚಾರಗಳು ನಿಮಗೆ ಧ್ಯಾನದಲ್ಲಿ ಗೋಚರಪಡಿಸುವಂತಹ ಶಕ್ತಿ ಆ ದೀಪಯಕ್ಷಿಣಿಗಿದೆ. ಬೆಳಕು ಎಲ್ಲಿ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಬೀಳುತ್ತೋ ಅಲ್ಲೆಲ್ಲ ಆ ಯಕ್ಷಿಣಿಯ ಒಂದು ಪ್ರಭಾವ ಇರುತ್ತೆ. ಸೊ ಹಾಗಾಗಿ ದೀಪಯಕ್ಷಿಣಿಯ ಸಾಧನೆ ಬಹಳ ಅದ್ಭುತ ಅಂಥೇಳಿ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ. ಯಕ್ಷಿಣಿಯನ್ನು ನಾವು ಆರಾಧನೆಯನ್ನು ಮಾಡಿ ಜೀವನ ಪರ್ಯಂತ ಈ ದೇವಿಯ ಒಂದು ಕೃಪೆಗೆ ನಾವು ಪಾತ್ರರಾಗಿಬಿಟ್ರೆ ಇನ್ನು ಸಮಸ್ತ ಲೋಕದಲ್ಲಿ ನಮ್ಮಂಥ ಒಂದು ಸುಖಪುರುಷರು, ನಮ್ಮಂಥ ಒಂದು ಒಳ್ಳೆಯ ಒಂದು ಸಿದ್ಧಿ ಸಾಧಕರು ಯಾರೂ ಇರೋದೇ ಇಲ್ಲ. ಇದರಲ್ಲಿ ಬಹಳ ಒಂದು ವಿಶೇಷವಾಗಿ ಹೆಣ್ಣುಮಕ್ಕಳು, ಇತ್ತೀಚೆಗೆ ನಮ್ಮಲ್ಲಿ ಸಿದ್ಧಿ ತೊಗೊಂಡೋಗಿರ್ತಕ್ಕಂಥ ಹೆಣ್ಮಕ್ಳು ಬಹಳ ಒಳ್ಳೆಯ ಒಂದು ರಿಸಲ್ಟನ್ನು ಹೇಳ್ತಾ ಇದ್ದಾರೆ. ಗುರುಗಳೇ, ನನಗೆ ದೀಪದಲ್ಲಿ ಯಕ್ಷಿಣಿ ಗೋಚರ ಆದಲು, ನನಗೆ ಇಂತಿಂಥ ವಿಚಾರದಲ್ಲಿ ಹಿಂಗೆ ಹೆಲ್ಪ್ ಮಾಡಿದ್ಲು, ಇಂತಿಂಥದ್ದು ಒಳ್ಳೆಯದಾಯಿತು, ಇದೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ದೀಪಯಕ್ಷಿಣಿ ಸಿದ್ಧಿ ಬಹಳ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ನೋಡಿ, ಯಕ್ಷಿಣಿ ಬಗ್ಗೆನೇ ಗೊತ್ತಿರಲ್ಲ, ಏನೇನೋ ಪಿನ್ ಪಾಯಿಂಟ್ ಕೂಡ ಗೊತ್ತಿರಲ್ಲ.
ಅವರೆಲ್ಲ ಏನು ಮಾಡೋದು, ಈ ಕೆಲವೆಲ್ಲ ಎಪಿಸೋಡ್ಗಳನ್ನ ನಾನು ನೋಡಿದೆ ಯೂಟ್ಯೂಬಲ್ಲಿ. ಅಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಏನೋ ಒಂದು ಸಿದ್ಧಿ ಕೊಡ್ತೀನಿ ಅಂತ ಹೇಳಿ ಕರೆದುಬಿಟ್ಟು ಯಾವುದೋ ಒಂದು ಫೇಕ್ ಮಂತ್ರಗಳು ಅಲ್ಲಿ ಇಲ್ಲಿ ಪ್ರಿಂಟ್ ಆಗಿರುವಂಥ ಮಂತ್ರಗಳನ್ನ ತೊಗೊಂಡು ನಿಮ್ಗೆ ಕೊಟ್ಬಿಟ್ಟು ನಿಮ್ಮನ್ನು ದಾರಿ ತಪ್ಪಿಸ್ಬಿಡೋದು. ಇದೆಲ್ಲವೂ ಕೂಡ ತುಂಬ ಮಾಡ್ತಾರೆ. ಹಾಗಾಗಿ ನಾವು ಈ ಒಂದು ಗುಪ್ತವಾಗಿರ್ತಕ್ಕಂಥ ದೀಪಯಕ್ಷಣೆಯ ಮಂತ್ರ ನಿಮಗೆ ಈ ಒಂದು ಚಾನಲಲ್ಲಿ ಹೇಳ್ತಾ ಇಲ್ಲ. ನೀವು ನಮ್ಮಲ್ಲಿಗೆ ಬಂದಾಗ ನಿಮಗೆ ಆ ಒಂದು ಮಂತ್ರವನ್ನು ನಾವು ಕೊಡ್ತೀವಿ, ಜೊತೆಗೆ ಜಪಮಾಲೆಯನ್ನು ಕೊಡ್ತೀವಿ. ಮಂತ್ರ ಮತ್ತು ಜಪಮಾಲೆಯನ್ನು ತಗೊಂಡು ನೀವು ಸಿದ್ಧಿಯನ್ನು ಪ್ರಾರಂಭ ಮಾಡಿ. 48 ದಿನಗಳ ಕಾಲದ ಸಿದ್ಧಿ. ಅದ್ರ ಜೊತೆಗೆ ನಿಮಗೇನು ಅಂದರೆ, ಇನ್ನೂ ಒಳ್ಳೆಯ ಒಂದು ಬೆನಿಫಿಟ್ ಬೇಕು ಅಂದರೆ, ಮನೆಯಲ್ಲಿ ಯಕ್ಷಿಣಿ ದೀಪವನ್ನು ಹಚ್ಚಿ. ದಕ್ಷಿಣಾಭಿಮುಖವಾಗಿ ಇಡುವಂತಹ ಒಂದು ದೀಪ ಯಕ್ಷಿಣಿ ದೀಪ. ಆ ಯಕ್ಷಿಣಿ ದೀಪವನ್ನು ಇಟ್ಬಿಟ್ಟು ದೀಪಕ್ಕೆ ರಕ್ತಚಂದನ, ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಧೂಪ ಬೆಳಗಿ ಒಂದು ಆರತಿ ಮಾಡಿ ಒಂದು ನೈವೇದ್ಯ ಕೊಟ್ಟು ನಮಸ್ಕಾರ ಮಾಡಿ 3 ತೊಟ್ಟು ನೀರನ್ನು ಆ ದೀಪದ ಮುಂದೆ ಬಿಟ್ಟು, ದೇವಿ ನನಗೆ ಕಾಪಾಡಮ್ಮ, ಅನುಗ್ರಹ ಮಾಡಿ